ನಿಮಗೆ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೂ ಡಿಫ್ರೆನ್ಸ್ ಗೊತ್ತಾ? ಯಾವ ಡಯಟ್ ನಿಮ್ಗೆ ಸೂಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಎಲ್ಲಿವರೆಗೂ ನಾನು ಈ ಡಯಟ್ ಮಾಡಬೇಕು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ? ನಾನು ವೆಜಿಟೇರಿಯನ್, ನಾನು ವೆಯ್ಟ್ ಲಾಸ್ ಮತ್ತು ಮಸಲ್ ಗೈನ್ ಮಾಡ್ಬೋದಾ? ಈ ಥರ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ನೋಡೇ ಇರ್ಬೋದು, ತುಂಬ ಜನ ದಪ್ಪ ಇರೋರು ತುಂಬ ಬೇಗನೆ ಸಣ್ಣ ಆಗ್ತಾರೆ. ಅದಾಗಿದ್ದು ಸ್ವಲ್ಪ ದಿವಸಕ್ಕೆ ಮತ್ತೆ ಅವರ ವೆಯ್ಟ್ ರಿಗೈನ್ ಆಗುತ್ತೆ. ಸಣ್ಣ ಆಗ್ಬೇಕು ಅನ್ನೋ ಛಲದಲ್ಲಿ ಊಟ ತಿನ್ನೋದು ಕಮ್ಮಿ ಮಾಡ್ತಾರೆ, ಉಪವಾಸ ಇರ್ತಾರೆ, ಬರೀ ಲಿಕ್ವಿಡ್ ಐಟಮ್ಸ್ನೇ ಇಂಟೇಕ್ ಮಾಡ್ತಾರೆ, ಹಸಿ ತರಕಾರಿ ಬರೀ ಹಣ್ಣನ್ನೇ ತಿನ್ಕೊಂಡಿರ್ತಾರೆ. ಇದರಿಂದ ಏನೋ ನಿಮ್ಮ ವೆಯ್ಟ್ ಕಮ್ಮಿ ಆಗೇ ಆಗುತ್ತೆ, ಬಟ್ ಅದ್ರ ಜೊತೆ ನಿಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಎಲ್ಲರೂ ಸುಮ್ಮನೆ ನಾ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಿರೋದು ನಾ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೂ ಡಿಫ್ರೆನ್ಸ್ ಗೊತ್ತಿರಲ್ಲ. ವೆಯ್ಟ್ ಲಾಸ್ ಅಂದ್ರೆ ನಮ್ಮ ಓವರ್ ಆಲ್ ಬಾಡಿ ವೇಟ್ ನ ಕಮ್ಮಿ ಮಾಡೋದು. ನಮ್ಮ ಓವರ್ ಆಲ್ ಬಾಡಿ ವೇಟ್ ಅಲ್ಲಿ ಬರೀ ಫ್ಯಾಟ್ ವೇಟ್ ಇರಲ್ಲ, ವಾಟರ್ ವೇಟ್ ಮತ್ತೆ ಮಸಲ್ ವೇಟ್ ಕೂಡ ಇರುತ್ತೆ. ಈ ಮೂರನ್ನು ಕಮ್ಮಿ ಮಾಡೋದಕ್ಕೆ ನಾವು ವೆಯ್ಟ್ ಲಾಸ್ ಅಂತೀವಿ. ಆದ್ರೆ ಫ್ಯಾಟ್ ಲಾಸ್ ಅಂದ್ರೆ ನಮ್ಮ ಬಾಡಿಲಿ ಇರುವಂತ ಫ್ಯಾಟ್ ಪರ್ಸೆಂಟೇಜ್ ನ ಮಾತ್ರ ರೆಡ್ಯೂಸ್ ಮಾಡೋದು. ನಾವು ನಮ್ಮ ತೂಕನ ಕಮ್ಮಿ ಮಾಡ್ಕೊಳ್ಳೋದು ತುಂಬಾನೇ ಈಸಿ, ಜಸ್ಟ್ ತಿನ್ನೋದನ್ನ ಬಿಡಿ ಅಷ್ಟೇ. ಹಾಗೆ ಮಾಡೋದ್ರಿಂದ ನಮ್ಮ ಕ್ಯಾಲೋರಿ ಇಂಟೇಕ್ ಕಮ್ಮಿ ಆಗುತ್ತೆ, ಸೊ ಆಟೋಮೆಟಿಕಲಿ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ವೆಯ್ಟ್ ಕಮ್ಮಿ ಆಗೋದು ಹೆಚ್ಚು ಮಸಲ್ ಲಾಸ್ ಆಗೋದ್ರಿಂದ, ಫ್ಯಾಟ್ ಲಾಸ್ ಅಷ್ಟಾಗಿ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲೇನೋ ತೂಕ ತುಂಬಾ ಬೇಗ ಕಮ್ಮಿ ಆಯ್ತು ಅಂತ ಖುಷಿ ಪಡ್ತೀರಾ, ಬಟ್ ಅದಾದ್ಮೇಲೆ ಅಷ್ಟೇ ಫಾಸ್ಟ್ ಆಗಿ ನಿಮ್ಮ ತೂಕ ಮತ್ತೆ ರೀಗೇನ್ ಆಗುತ್ತೆ. ನಾವು ನಮ್ಮ ತೂಕ ಕಮ್ಮಿ ಮಾಡ್ಕೊಳ್ಳೋಂಥ ಡಯಟ್ ಪ್ಲಾನ್ ಅಲ್ಲಿ ಆದಷ್ಟು ನಾವು ಫ್ಯಾಟ್ ಲಾಸ್ ಆಗೋದ್ರ ಜೊತೆ ನಮ್ಮ ಮಸಲ್ ನ ರಿಟೈನ್ ಮಾಡೋದಾಗ್ಲಿ ಅಥವಾ ಮಸಲ್ ಗೈನ್ ಮಾಡುವಂತ ಡಯಟ್ ಪ್ಲಾನ್ ನ ಚೂಸ್ ಮಾಡಬೇಕು. ವೇಯಿಂಗ್ ಸ್ಕೇಲ್ಗಿಂತ ಹೆಚ್ಚಾಗಿ ನಮ್ಮ ಬಾಡಿಲಿ ಇರುವಂತ ಫ್ಯಾಟ್ ಪರ್ಸೆಂಟೇಜ್ ತುಂಬಾನೇ ಮುಖ್ಯ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗೆ. ನಮ್ಮ ಲೀನ್ ಮಸಲ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಫ್ಯಾಟ್ ಬರ್ನ್ ಮಾಡುವಂತ ಪ್ರೊಸೆಸ್ಗೆ. ಸೊ ಅದಕ್ಕಾಗಿ ನಾವು ಮಸಲ್ ಬಿಲ್ಡ್ ಮಾಡದೇ ಇದ್ರು ಇರುವಂತ ಮಸಲ್ ಲಾಸ್ ಆಗದೆ ಇರೋ ತರ ಡಯಟ್ ಪ್ಲಾನ್ ಮಾಡಬೇಕು. ನಮ್ಮ ಕ್ಯಾಲೋರಿ ಇಂಟೇಕ್ ಕಮ್ಮಿ ಆಗೋದ್ರಿಂದ ಹೇಗೆ ವೆಯ್ಟ್ ಲಾಸ್ ಆಗುತ್ತೋ ಅದೇ ತರ ಫ್ಯಾಟ್ ಲಾಸ್ ಕೂಡ. ಬಟ್ ಈ ಫ್ಯಾಟ್ ಲಾಸ್ ಅಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸೋದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆದ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬ್ಸ್. ಫ್ಯಾಟ್ ಲಾಸ್ ಅನ್ನೋದು ಬರೀ ಡಯಟ್ ಇಂದ ಆಗಲ್ಲ, ಅದಕ್ಕೆ ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ನಮ್ಮ ಮಸಲ್ನ ಬಿಲ್ಡ್ ಮಾಡೋಕ್ಕಾಗ್ಲಿ ಅಥವಾ ರಿಟೈನ್ ಮಾಡೋಕ್ಕಾಗ್ಲಿ ಎಕ್ಸಸೈಸ್ ಇಸ್ ಮಸ್ಟ್. ಇನ್ನು ಮುಂದೆ ಬರೋಂಥ ವಿಡಿಯೋದಲ್ಲಿ ಎಲ್ಲಾದ್ರೂ ನಾನು ವೆಯ್ಟ್ ಲಾಸ್ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಅದರಲ್ಲಿ ಫ್ಯಾಟ್ ಲಾಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಒಬ್ರೊಬ್ರು ಒಂದೊಂದು ಡಯಟ್ ಹೇಳ್ತಾರೆ, ನಂಗೆ ಯಾವ್ದು ಸೂಟ್ ಆಗುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದಾಗೆ ಎಲ್ರಿಗೂ ಒಂದೇ ಡಯಟ್ ಪ್ಲಾನ್ ಅಂತ ಇರಲ್ಲ. ಕೆಲವ್ರಿಗೆ ಡೈರಿ ಪ್ರಾಡಕ್ಟ್ಸ್ ಇಷ್ಟ ಆಗಲ್ಲ, ಮತ್ತೆ ಕೆಲವರು ನಾನ್ ವೆಜ್ ತಿನ್ನಲ್ಲ, ಇನ್ನು ಕೆಲವರು ನಾನು ಮೊಟ್ಟೆ ತಿಂತೀನಿ ನಾನ್ ವೆಜ್ ತಿನ್ನಲ್ಲ ಅಂತಾರೆ. ಹೀಗೆ ಅವರ ಡಯಟ್ ಪ್ಲಾನ್ ಸೇಮ್ ಮಾಡಿದ್ರು ಅವರ ತಿನ್ನುವಂತ ಇಂಗ್ರೀಡಿಯೆಂಟ್ಸ್ ಡಿಫರ್ ಆಗುತ್ತೆ. ನೀವು ನಿಮ್ಮ ಡಯಟ್ ನ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಗೋಲ್ ಏನು? ನೀವು ಸಣ್ಣ ಆಗ್ಬೇಕಾ, ದಪ್ಪ ಆಗ್ಬೇಕಾ, ಇನ್ಸ್ಟಂಟ್ ಆಗಿ ಆಗ್ಬೇಕಾ ಅಥವಾ ತುಂಬಾ ಲಾಂಗ್ ಟರ್ಮ್ ಆದ್ರೂ ಪರವಾಗಿಲ್ಲ ಅನ್ನೋದನ್ನ ಮೊದಲು ಪ್ಲಾನ್ ಮಾಡಬೇಕು. ಯಾವ ಡಯಟ್ ಮಾಡಿದ್ರೆ ನೀವು ನಿಮ್ಮ ಗೋಲ್ ನ ರೀಚ್ ಮಾಡ್ಬೋದು, ಯಾವ ಡಯಟ್ ನಿಮ್ಗೆ ತುಂಬಾ ಈಸಿ ಇನ್ ದ ಸೆನ್ಸ್ ಬೋರಿಂಗ್ ಇಲ್ದಲೆ, ಹೆಚ್ಚು ಪ್ರೆಷರ್ ಇಲ್ದಲೆ ಇರೋ ಹಾಗೆ. ಬಿಕಾಸ್ ಡಯಟ್ ಮಾಡ್ಬೇಕಾದ್ರಾದ್ರೂ ಆಗ್ಲಿ ಅಥವಾ ಮುಗಿದ್ಮೇಲಾದ್ರೂ ಆಗ್ಲಿ ಅದ್ರ ಬಗ್ಗೆ ನೀವು ರಿಗ್ರೆಟ್ ಪಡಬಾರ್ದು. ಡಯಟ್ ಮಾಡೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಪಾಸಿಟಿವ್ನೆಸ್, ಹೊಸ ಎನರ್ಜಿ ಕ್ರಿಯೇಟ್ ಆಗ್ಬೇಕು ನಿಮ್ಮಲ್ಲಿ. ಆ ತರ ಡಯಟ್ ಪ್ಲಾನ್ ನ ಚೂಸ್ ಮಾಡಿ. ಅವ್ರು ಯಾರೋ ಆ ಡಯಟ್ ಹೇಳಿದ್ರು, ಇನ್ಯಾರೋ ಈ ಡಯಟ್ ಮಾಡೋದ್ರಿಂದ ತುಂಬಾ ಬೇಗ ಸಣ್ಣ ಆದ್ರು ಅಂತ ಎಲ್ಲಾ ತರ ಡಯಟ್ ನ ಟ್ರೈ ಮಾಡಬೇಡಿ. ನೀವು ನಿಮ್ಮ ಗೋಲ್ ರೀಚ್ ಆಗಕ್ಕೆ ಯಾವ ತರ ಕಸ್ಟಮೈಸ್ ಡಯಟ್ ಪ್ಲಾನ್ ಬೇಕೋ ಅದನ್ನ ಕ್ರಿಯೇಟ್ ಮಾಡಿ. ಆದ್ರೆ ಆ ಪರ್ಟಿಕ್ಯುಲರ್ ಡಯಟ್ಗೆ ಅಂತಾನೆ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದನ್ನ ಮಾತ್ರ ಮುರಿಬೇಡಿ ಅಷ್ಟೇ. ಆಯ್ತು, ನಿಮ್ಮ ಗೋಲ್ಗೆ ತಕ್ಕ ಹಾಗೆ ನಿಮ್ಮ ಡಯಟ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಗೋಲ್ ರೀಚ್ ಆದ್ಮೇಲೆ ಏನ್ ಮಾಡ್ಬೇಕು? ಕೆಲವು ಡಯಟ್ ಪ್ಲಾನ್ ಗಳಿಗೆ ಇಷ್ಟು ಟೈಮ್ ಅಂತ ಇರುತ್ತಲ್ಲ, ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು? ಇನ್ಫ್ಯಾಕ್ಟ್ ಇದಕ್ಕೆ ಉತ್ತರ ಲೈಫ್ ಲಾಂಗ್. ಬಿಕಾಸ್ ನಿಮ್ಮ ಗೋಲು ಯಾವತ್ತಿದ್ರೂ ಬರೀ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೈನ್ ಮಾಡೋ ಕಡೆ ಇರಬಾರ್ದು, ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡೋ ಕಡೆ ಇರಬೇಕು. ಡಯಟ್ ಅಲ್ಲಿ 3 ತರ ಪೀರಿಯಡ್ ಬರುತ್ತೆ: ಡೆಫಿಸಿಟ್ ಪೀರಿಯಡ್, ಮೇಂಟೆನೆನ್ಸ್ ಪೀರಿಯಡ್ ಮತ್ತೆ ಎಕ್ಸಸ್ ಪೀರಿಯಡ್ ಅಂತ. ಈ 3 ಪೀರಿಯಡ್ ನಾವು ಕ್ಯಾಲೋರಿ ಕನ್ಸಂಪ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಣ್ಣ ಆಗ್ಬೇಕು ಅನ್ನೋರು ಕೆಲವೊಂದಿಷ್ಟು ಕಾಲ ಡೆಫಿಸಿಟ್ ಪೀರಿಯಡ್ ಅಲ್ಲಿ ಇದ್ದು ಗೋಲ್ ರೀಚ್ ಆದ್ಮೇಲೆ ಅಥವಾ ಟೈಮ್ ಮುಗಿದ್ಮೇಲೆ ಮೇಂಟೆನೆನ್ಸ್ ಪೀರಿಯಡ್ಗೆ ಬರಬೇಕು. ಇನ್ನು ದಪ್ಪ ಆಗ್ಬೇಕು ಅಂತಿರೋರು ಎಕ್ಸಸ್ ಪೀರಿಯಡ್ ಅಲ್ಲಿ ಇದ್ದು ಅವರು ಅಷ್ಟೇ ಅವರ ಗೋಲ್ ರೀಚ್ ಆದ್ಮೇಲೆ ಆಗ್ಲಿ ಅಥವಾ ಆ ಪೀರಿಯಡ್ ಮುಗಿದ್ಮೇಲೆ ಮೇಂಟೆನೆನ್ಸ್ ಪೀರಿಯಡ್ಗೆ ಬರಬೇಕು. ಈ ಡೆಫಿಸಿಟ್ ಮತ್ತು ಎಕ್ಸಸ್ ಪೀರಿಯಡ್ಗೆ ಇಷ್ಟು ಟೈಮ್ ಅಂತ ಇರುತ್ತೆ. ಈ 2 ಡೇಟ್ನ ನಾವು ಲೈಫ್ ಲಾಂಗ್ ಕ್ಯಾರಿ ಮಾಡೋಕ್ಕಾಗಲ್ಲ, ಬಟ್ ನಾವು ಲೈಫ್ ಲಾಂಗ್ ಮೇಂಟೆನೆನ್ಸ್ ಪೀರಿಯಡ್ನ ಕ್ಯಾರಿ ಮಾಡ್ಬೋದು. ಡಯಟ್ ಅನ್ನೋದು ಸ್ಪ್ರಿಂಟ್ ರೇಸ್ ಅಲ್ಲ, 100 ಮೀಟರ್ಸ್ ಓಡಿ ಫಿನಿಶ್ ಮಾಡ್ತೀನಿ ಅನ್ನಕ್ಕೆ. ಇಟ್ಸ್ ಎ ಎಂಡ್ಲೆಸ್ ಮ್ಯಾರಥಾನ್. ಸೊ ಇದರಲ್ಲಿ ಪೇಷನ್ಸ್ ತುಂಬಾನೇ ಇರಬೇಕು ನಿಮಗೆ. ಸೇಮ್ ಡಯಟ್ ಅವ್ರಿಗೆ ಬೇಗ ರಿಸಲ್ಟ್ ಸಿಕ್ತು, ನನಗೆ ಬೇಗ ರಿಸಲ್ಟ್ ಸಿಕ್ತಿಲ್ಲ ಅಂತ ಗಿವ್ ಅಪ್ ಮಾಡಬೇಡಿ. ನಿಮ್ಗೆ ನೀವು ಹಾನೆಸ್ಟ್ ಆಗಿರಿ. ನೀವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ನೀವು ಡಯಟ್ ಸರಿಯಾಗಿ ಮಾಡ್ತಿದ್ದೀರೋ ಇಲ್ವೋ ಅಂತ. ನಿಮ್ಮ ಗೋಲ್ ರೀಚ್ ಆಗಕ್ಕೆ ಏನೇನು ಆಕ್ಷನ್ ತಗೋಬೇಕೋ ಪ್ರತಿಯೊಂದು ತಗೊಳ್ಳಿ, ರಿಸಲ್ಟ್ಸು ಸಿಕ್ಕೇ ಸಿಗುತ್ತೆ.
ನಾನು ವೆಜಿಟೇರಿಯನ್, ಬರೀ ವೆಜ್ ತಿನ್ನೋದ್ರಿಂದ ನಾನು ಸಣ್ಣ ಅಥವಾ ದಪ್ಪ ಆಗ್ಬೋದಾ? ಎಸ್ ಯು ಕ್ಯಾನ್. ಸಿ, ಫುಡ್ ಈಸ್ ಆಲ್ ಅಬೌಟ್ ಮ್ಯಾಕ್ರೋಸ್ ಅಂಡ್ ಮೈಕ್ರೋಸ್. ನನಗೆ ಈ ಒಂದೇ ಸೋರ್ಸಿಂದ ಮಾತ್ರ ಈ ನ್ಯೂಟ್ರಿಷನ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಪ್ರತಿಯೊಂದು ಫುಡ್ಡಲ್ಲೂ ನಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಇದ್ದೇ ಇರುತ್ತೆ, ಬಟ್ ಅದರ ಕ್ವಾಂಟಿಟಿ ಡಿಫರ್ ಆಗುತ್ತೆ ಅಷ್ಟೇ. ಬಟ್ ಎಸ್, ವೆಜಿಟೇರಿಯನ್ಸ್ಗೆ ಡಯಟ್ ಅಲ್ಲಿ ಫುಡ್ ಆಪ್ಷನ್ಸ್ ಕಮ್ಮಿ ಇರೋದ್ರಿಂದ ಅವರ ಡಯಟ್ ಪ್ರೊಸೆಸ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೀವು ಏನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನಿಮ್ಮ ಡಯಟ್ ಪ್ಲಾನ್ ಮತ್ತೆ ರಿಸ್ಟ್ರಿಕ್ಷನ್ಸ್ ಪ್ರಕಾರ ಅಷ್ಟು ಕ್ಯಾಲೋರೀಸ್, ಅಷ್ಟು ಮ್ಯಾಕ್ರೋಸ್ ಇಂಟೇಕ್ ಮಾಡಿ ಅಂತ ಇರುತ್ತಲ್ಲ, ಅಷ್ಟು ಮಾಡಿ ಸಾಕು. ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್ಸ್ ಆಸ್ ನಾನ್ ವೆಜಿಟೇರಿಯನ್ಸ್. ಯಾವ ಡಯಟ್ಗೆ ಮ್ಯಾಕ್ರೋಸ್ ಅಲ್ಲಿ ಇಂಪಾರ್ಟೆನ್ಸ್ ಇರುತ್ತೋ ಅಂತ ಡಯಟ್ ಅಲ್ಲೆಲ್ಲ ವೆಜ್ ಆಪ್ಷನ್ಸ್ ಇದ್ದೇ ಇರುತ್ತೆ. ಇವಾಗಂತೂ ವೆಜಿಟೇರಿಯನ್ ಡಯಟ್ ಮತ್ತೆ ವೀಗನ್ ಡಯಟ್ ತುಂಬಾ ಪಾಪ್ಯುಲರ್ ಆಗ್ತಿದೆ. ಇದೆರಡರಲ್ಲೂ ಫುಡ್ ಆಪ್ಷನ್ಸ್ ಕಮ್ಮಿ ಇದ್ರು ಅಡ್ವಾಂಟೇಜಸ್ ತುಂಬಾನೇ ಇದೆ. ಮುಂದೆ ಈ ವಿಡಿಯೋ ಸೀರೀಸ್ ಅಲ್ಲಿ ನಾನು ಡಯಟ್ ಪ್ಲಾನ್ ಬಗ್ಗೆ ಹೇಳ್ಬೇಕಾದ್ರೆ ಆದಷ್ಟು ನಾನು ವೆಜಿಟೇರಿಯನ್ ಆಪ್ಷನ್ಸ್ನ ಕೊಡ್ತೀನಿ. ಬಿಕಾಸ್ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಅಫ್ಕೋರ್ಸ್ ತಲೆ ಕೆಡ್ಸ್ಕೋಬೇಡಿ, ನಾನ್ ವೆಜ್ ಆಪ್ಷನ್ಸ್ನು ಕೊಡ್ತೀನಿ. ಎಷ್ಟು ಸತಿ ನಾನು ಚೀಟ್ ಮೀಲ್ ಮಾಡಬೇಕು, ಯಾವ ಥರ ಮಾಡಬೇಕು, ಈ ಡಯಟ್ ಪ್ಲಾನ್ ಅಲ್ಲಿ ಚೀಟ್ ಮೀಲ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಡೂ ಚೀಟ್ ಮೀಲ್. ಬಿಕಾಸ್ ಯಾರಿಗೇ ಆಗಲಿ ನಮ್ಮ ನಾಲ್ಗೆ ಚಪ್ಪಲ, ನಮ್ಮ ಕ್ರೇವಿಂಗ್ಸ್ನ ಅಷ್ಟು ಬೇಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟು ವರ್ಷದಿಂದ ರುಚಿ ರುಚಿಯಾಗಿ ತಿನ್ಕೊಂಬಂದು ಈಗ ಸಡನ್ ಆಗಿ ಬಿಡಬೇಕು ಅಂದರೆ ಯಾರ ಕೈಲೂ ಆಗಲ್ಲ. ಇಲ್ಲ, ನಾನು ಮಾಡೇ ಮಾಡ್ತೀನಿ, ನನ್ನ ವಿಲ್ ಪವರ್ ತುಂಬ ಚೆನ್ನಾಗಿದೆ ಅನ್ನೋರು ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ನೀವು ಮಾಡ್ತೀರಾ, ಆದರೆ ಹೋಗ್ತಾ ಹೋಗ್ತಾ ಅದು ಕಂಟ್ರೋಲ್ ತಪ್ಪುತ್ತೆ. ದೆನ್ ಯು ವಿಲ್ ಬೆಂಜ್ ಇಟ್. ಅಂದರೆ ಒಂದೇ ಸತಿ ಸಿಕ್ಕಿದ ಪಕ್ಕಿದ್ದೆಲ್ಲ ತುಂಬಾನೇ ತಿನ್ಬಿಡ್ತೀರಾ. ಅವಾಗ ನೀವು ಮಾಡಿದ ಡಯಟ್ ಎಲ್ಲ ವೇಸ್ಟ್ ಆಗುತ್ತೆ. ಹೆಚ್ಚು ಕಮ್ಮಿಯಾಗಿ ಗ್ಯಾಸ್ಟ್ರಿಕ್ ಆಗಲಿ, ಬ್ಲೋಟಿಂಗ್ ಆಗೋದಾಗಲಿ ಅಥವಾ ಲೂಸ್ ಮೋಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಮೋರ್ ಓವರ್ ನಿಮ್ಮ ವೆಯ್ಟ್ ಕೂಡ ಮುಂಚೆಗಿಂತ ಹೆಚ್ಚಾಗಿರುತ್ತೆ. ನಾವು ನಮ್ಮ ಮೆಂಟಲ್ ಅರ್ಜ್ನ ಸಡನ್ ಆಗಿ ರಿಸ್ಟ್ರಿಕ್ಟ್ ಮಾಡಿದ್ರೆ ಈ ತರ ಆಗೋದು. ಅದಕ್ಕೆ ಫಾರ್ ಬಿಗಿನರ್ಸ್ ವಾರಕ್ಕೆ 2 ರಿಂದ 3 ಚೀಟ್ ಮೀಲ್ ಈಸ್ ಓಕೆ. ಅದು ನಿಮ್ಮ ಡಯಟ್ ಪ್ಲಾನ್ ಅಲ್ಲಿ ಇರುವಂತ ಮೀಲ್ ಆದ್ಮೇಲೆ, ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಅಲ್ಲ. ಹೋಗ್ತಾ ಹೋಗ್ತಾ ಕಮ್ಮಿ ಮಾಡಿ, ವಾರಕ್ಕೆ 2, ವಾರಕ್ಕೊಂದು, 2 ವಾರಕ್ಕೊಂದು, ಈ ತರ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರಿ. ನಿಮ್ಮ ಅರ್ಜ್ ಕೂಡ ಕಮ್ಮಿ ಆಗಿರುತ್ತೆ. ಚೀಟ್ ಮೀಲ್ ಇಸ್ ಮಸ್ಟ್ ಇನ್ ಎವ್ರಿ ಡಯಟ್. ಆದ್ರೆ ನೀವು ತಿನ್ನುವಂತ ಚೀಟ್ ಮೀಲ್ನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ನಿಮ್ಮ ಡಯಟ್ ಪ್ಲಾನ್ ನ ಡಿಸ್ಟರ್ಬ್ ಮಾಡಬಾರ್ದು. ಅದು ಜಸ್ಟ್ ನಿಮ್ಮ ಕ್ರೇವಿಂಗ್ಸ್ ನ ಸ್ಯಾಟಿಸ್ಫೈ ಮಾಡೋ ತರ ಇರಬೇಕು. ಮುಂಚೆನೆ ಪ್ಲಾನ್ ಮಾಡಿ, ಈ ವಾರದಲ್ಲಿ ನಾನು ಏನ್ ತಿನ್ಬೇಕು, ಈ ಡೇ ಅಲ್ಲಿ ನಾನು ಏನ್ ತಿನ್ಬೇಕು ಅಂತ. ಯಾವ್ದಾದ್ರು ಫಂಕ್ಷನ್ ಅಥವಾ ಬರ್ತ್ಡೇ ಪಾರ್ಟಿನೋ ಇದ್ರೆ ಆ ಡೇ ದಿವಸ ನೀವು ಚೀಟ್ ಡೇ ಮಾಡಿ. ಚೀಟ್ ಡೇ ಅಂದ ತಕ್ಷಣ ದಿನ ಪೂರ್ತಿ ಚೀಟ್ ಮೀಲ್ ಮಾಡೋದಲ್ಲ, ಯಾವ್ದಾದ್ರು ಒಂದು ಮೀಲಲ್ಲಿ ಚೀಟ್ ಮೀಲ್ ಇರ್ಬೇಕಷ್ಟೇ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ½ ಅನ್ ಅವರ್ ನಿಮ್ಮ ಎಕ್ಸಸೈಸ್ ನ ಜಾಸ್ತಿ ಮಾಡಿ. ನಿಮ್ಮ ಡಯಟ್ಗೆ ಏನೂ ತೊಂದರೆ ಆಗಲ್ಲ. ಇದು ಡಯಟ್ ಸೀರೀಸ್ ನ 2nd ಎಪಿಸೋಡ್. ನಿಮ್ಗೆ ಇನ್ನೂ ಡಯಟ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಕ್ಲಿಯರ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ನು ಇದೇ ತರ ಹೆಲ್ತ್, ಲೈಫ್, ಫಿಟ್ನೆಸ್ ಬಗ್ಗೆ ವಾರಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಹೆಸರು ಧವಲ್ ಜೈನ್. ಧನ್ಯವಾದ.